ಹಾಯ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ತುಂಬ ದಿನಗಳ ನಂತರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ದೀರಾ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ನ ನೋಡೋಣ. ಇವತ್ತಿನ ರೀಡಿಂಗ್ ಏನಪ್ಪ ಅಂತ ಹೇಳಿದರೆ, ನಿಮ್ಮ ಸುತ್ತ ನಕಾರಾತ್ಮಕ ಶಕ್ತಿ ಇದೆಯಾ? ಅಂದರೆ ನಿಮಗೆ ಆ ನಕಾರಾತ್ಮಕ ಶಕ್ತಿಯ ಎನರ್ಜಿ ಗೊತ್ತಾಗ್ತಾ ಇದೆಯಾ? ಆ ಎನರ್ಜಿ ಗೊತ್ತಾಗಬೇಕು ಅಂದರೆ ಯಾವ ತರಹ ಫೀಲ್ ನಿಮ್ಮ ಜೊತೆ ಇರುತ್ತೆ ಅನ್ನೋದನ್ನು ನೋಡೋಣ. ಮತ್ತು ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನೋದ್ರು ಸ್ಕಿಪ್ ಮಾಡಿ. ಓಕೆನಾ? ನೋಡೋಣ ಇವತ್ತಿನ ಎನರ್ಜಿ ಹೇಗಿದೆಯಪ್ಪ ನಿಮ್ಮದು ಅಂತ ಹೇಳಿದರೆ, ನಿಮ್ಮ ಸುತ್ತ ಅಂದರೆ ನಿಮ್ಮ ಸುತ್ತ ಒಂದು ನಕಾರಾತ್ಮಕ ಶಕ್ತಿ ಇದೆಯಾ? ಅಂದರೆ ನೆಗೆಟಿವ್ ಎನರ್ಜಿ ಇದೆಯಾ? ಹೇಗೆ ನಿಮಗೆ ಗೊತ್ತಾಗುತ್ತೆ? ಯಾರಾದರೂ ನಿಮ್ಮ ಶಕ್ತಿಯನ್ನು ಗಮನಿಸ್ತಾ ಇರಬಹುದಾ? ಅಥವಾ ಯಾವುದಾದ್ರೂ ದೃಷ್ಟಿದೋಷ ಅಥವಾ ಅಸೂಹೆ, ಯಾವುದೇ ಭಾರವಾದ ಶಕ್ತಿ ನಿಮ್ಮನ್ನು ಕಾಡಿಸ್ತಾ ಇದೆಯಾ ಅನ್ನೋದು ನೋಡೋಣ. ಓಕೆನಾ? ನಿಮಗೆ ಇತ್ತೀಚೆಗೆ ಕಾರಣವಿಲ್ಲದೆ ಸುಸ್ತಾಗ್ತಾ ಇರ್ಬೋದು, ಅಥವಾ ಡಿಪ್ರೆಷನ್ಗೆ ಹೋಗ್ತಾ ಇರ್ಬೋದು, ಅಥವಾ ಅತಿಯಾದ ಕೋಪ, ಮನೆಯಲ್ಲಿ ಯಾವಾಗಲೂ ಜಗಳ ಆಗುತ್ತಿದ್ದರೆ ಖಂಡಿತ ಇದು ನಿಮ್ಮ ಸುತ್ತ ಇರುವ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಅಥವಾ ಬ್ಲ್ಯಾಕ್ ನೆಗೆಟಿವ್ ಎನರ್ಜಿ ಅಂತ ಹೇಳ್ಬೋದು. ಓಕೆನಾ? ಈ ರೀಡಿಂಗ್ ಏನಪ್ಪ ಅಂತ ಹೇಳಿದರೆ, ಒಂದು ನಿಮ್ಮನ್ನು ಹೇಗೆ ಪ್ರೊಟೆಕ್ಟ್ ಮಾಡ್ಕೋಬಹುದು, ಮತ್ತು ಬ್ರಹ್ಮಾಂಡವು ನಿಮಗೆ ಏನನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದೆ ಅನ್ನೋದನ್ನು ಸಹಿತ, ಅಂದರೆ ಯಾವ ಸಂದೇಶ ನಿಮಗೆ ಕೊಡ್ತಾ ಇದೆ ಅನ್ನೋದನ್ನು ನೋಡೋಣ. ಓಕೆನಾ? ಇವಾಗ ಪ್ರಸ್ತುತ ನಿಮ್ಮ ಮನಸ್ಸು ಹೇಗಿದೆ, ಅಂದರೆ ನಿಮಗೆ ಯಾವ ರೀತಿ ಫೀಲ್ ಆಗ್ತಾ ಇದೆ? ಓಕೆನಾ? ಈಗ ನಿಮ್ಮ ಮನಸ್ಸಿಗೆ ಒಂದು ಸರಿ ನಿಮ್ಮ ಹೃದಯದ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿ, ನನ್ನ ಸುತ್ತ ಯಾವ ಎನರ್ಜಿ ಕಾಣ್ತಾ ಇದೆ, ನಿಮಗೆ ಆ ಎನರ್ಜಿ ಸುತ್ತ ಫೀಲ್ ಖುಷಿಯಾಗಿತ್ತು ಅಂತ ಹೇಳಿದರೆ ಇದು ನಿಮಗಲ್ಲ. ನಿಮ್ಮ ಸುತ್ತ ಏನೋ ಒಂಥರ ಭಯ ಅನ್ನಿಸ್ತಾ ಇತ್ತು, ಒಂಥರ ನಿಮಗೆ ಭಯ ಆಗ್ತಾ ಇತ್ತು, ಅಥವಾ ಏನೋ ಇರಿಟೇಷನ್ ಆಗ್ತಾ ಇತ್ತು ಅಂತ ಹೇಳಿದರೆ ಖಂಡಿತವಾಗಿಯೂ ಇದು ನಿಮಗಾಗಿರುತ್ತೆ. ಓಕೆನಾ? ನೋಡೋಣ. ಇಲ್ಲಿ ಇದನ್ನು ಒಂದು ಈವಿಲ್ ಅಥವಾ ದೃಷ್ಟಿದೋಷ ಅಂತ ಹೇಳ್ತಾರೆ. ಓಕೆನಾ? ನೀವು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡ್ತೀರಾ, ಆದರೆ ಜನ ಮಾತ್ರ ನಿಮ್ಮ ಬೆನ್ನ ಹಿಂದೆ ನಿಮಗೆ ನೆಗೆಟಿವ್ ವೈಬ್ಸನ್ನು ಕೊಡ್ತಾ ಇರ್ತಾರೆ, ಅಂದರೆ ಕಳಿಸ್ತಾ ಇರ್ತಾರೆ. ಇದರಿಂದಾಗಿಯೇ ನಿಮಗೆ ಕೆಲಸದಲ್ಲಿ ಎಷ್ಟೋ ಅಡೆತಡೆಗಳನ್ನು ನೀವು ಅನುಭವಿಸ್ತೀರ. ಓಕೆನಾ? ಮತ್ತು ಇಲ್ಲಿ ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ಎದುರಾಗುತ್ತಾ ಅನ್ನೋದನ್ನು ಸಹಿತ ಇಲ್ಲಿ ನೋಡ್ಬೋದು. ಓಕೆನಾ? ಇಲ್ಲಿ ನಿಮಗೆ ನೆಗೆಟಿವ್ ಥಾಟ್ಸ್ ಅಂತ ಹೇಳಿದರೆ, ನಿಮಗೆ ಪ್ರತಿದಿನ ಕೂತಾಗ ನಿಂತಾಗ ನಿಮಗೆ ಒಂಥರ ಕಿರಿಕಿರಿ, ಇರಿಟೇಷನ್ ಆಗ್ತಿರ್ಬೋದು, ಒಂಥರ ಯಾರನ್ನಾದ್ರೂ ನೆನೆಸ್ಕೊಂಡ್ರೆ ಒಂಥರ ಬೇಜಾರಾಗ್ತಾ ಇರ್ಬೋದು, ಅಥವಾ ನಿಮ್ಮ ಮನಸ್ಸಿಗೆ ಏನಾದರೂ ತೊಂದರೆ ಅನ್ನಿಸ್ತಾ ಇರ್ಬೋದು. ಹೀಗೆ ನಿಮಗೆ ಬಂದಂತಹ ಭಾಸ, ಅಂದರೆ ನಿಮ್ಮಲ್ಲಿ ಆ ರೀತಿಯಾದಂತಹ ಫೀಲ್ ಆಗಿತ್ತು ಅಂತ ಖಂಡಿತವಾಗಿಯೂ ಅಲ್ಲಿ ಒಂದು ನೆಗೆಟಿವ್ ಥಾಟ್ಸ್ ಇರುತ್ತೆ, ಅಥವಾ ನೆಗೆಟಿವ್ ಎನರ್ಜಿ ಇರುತ್ತೆ ಅಂತಲೂ ಹೇಳ್ಬೋದು. ಓಕೆನಾ? ಇಲ್ಲಿ ಕಾರ್ಡ್ ಏನು ಹೇಳುತ್ತೆ, ಟ್ಯಾರೋ ನಿಮಗೆ ಏನು ಹೇಳುತ್ತೆ ಅನ್ನೋದನ್ನು ನೋಡೋಣ. ಓಕೆನಾ? ಇಲ್ಲಿ ನಿಮಗೆ ಯಾವ ರೀತಿ ಎನರ್ಜಿ ಕಾಣ್ತಾ ಇದೆಯಪ್ಪ ಅಂತ ಹೇಳಿದರೆ, ನಿಮ್ಮ ಸುತ್ತ ಒಂದು ನೆಗೆಟಿವ್ ಇರೋದು ನಿಜ ಅನ್ನಿಸ್ತಾ ಇದೆ. ಓಕೆನಾ? ನೀವು ಇತ್ತೀಚೆಗೆ ಯಾರನ್ನು ತುಂಬಾ ನಂಬಿ ಮೋಸ ಹೋಗಿದ್ದೀರಾ. ಓಕೆನಾ? ನೀವು ಇತ್ತೀಚೆಗೆ ಯಾರನ್ನೂ ನಂಬಿದ್ದೀರಾ, ತುಂಬ ನಿಮಗೆ ಮೋಸ ಆಗಿದೆ ಅಂತಲೂ ಸಹಿತ ಇಲ್ಲಿ ಹೇಳ್ಬೋದು. ಮತ್ತು ಇಲ್ಲಿ ನೀವು ಆ ನೋವನ್ನು ನಿಮ್ಮ ಹೃದಯದಲ್ಲಿಯೇ ಇಟ್ಕೊಂಡಿದ್ದೀರಾ. ನೀವು ಯಾರ ಹತ್ರನೂ ಅದನ್ನು ಹೇಳ್ಕೊಳಕ್ಕಾಗದೇ ಇರುವಂತಹ ಸಿಚುವೇಶನ್ನಲ್ಲಿ ನೀವಿದ್ದೀರ. ಓಕೆನಾ? ನಿಮ್ಮ ಪ್ರಗತಿಯನ್ನು ನೋಡಿ ನಿಮ್ಮ ಸ್ವಂತ ಜನರೇ ಅಸೂಯೆ ಪಡ್ತಿರ್ಬೋದು. ನೀವು ಮುಂದೆ ಹೋಗ್ತಾ ಇರೋದನ್ನು ನೋಡಿ ನಿಮ್ಮ ಜೊತೆಗಿರುವಂತಹ ವ್ಯಕ್ತಿಗಳೇ ನಿಮ್ಮನ್ನು ಏನು ಮಾಡ್ತಾ ಇರ್ಬೋದು, ನಿಮಗೆ ಒಂದು ಅಸೂಯೆಯನ್ನು ಪಡ್ತಿರ್ಬೋದು. ಇದನ್ನೇ ಹೇಳೋದು ನಾವು ಈವಿಲ್ ಐ ಅಂತ, ಅಂದರೆ ನೆಗೆಟಿವ್ ಎನರ್ಜಿ ಅಂತ. ಓಕೆನಾ? ನೀವು ಎಲ್ಲರಿಗೂ ಒಂದು ಯಾವ ರೀತಿಯಪ್ಪ ಅಂತ ಹೇಳಿದರೆ ಸಪೋರ್ಟಿವ್ ಆಗಿರ್ತೀರ. ಓಕೆನಾ? ಎಲ್ಲರೂ ಚೆನ್ನಾಗಿರಲಿ, ಎಲ್ಲರೂ ಚೆನ್ನಾಗೇ ಇರಲಿ ಅಂತ ಹೇಳಿ ಎಲ್ಲರನ್ನೂ ಖುಷಿ ಪಡಿಸೋದಕ್ಕೆ ನೋಡ್ತೀರ. ಬಟ್ ಇಲ್ಲಿ ಆಗ್ತಾ ಇರೋದು ಏನಪ್ಪ ಅಂತ ಹೇಳಿದರೆ, ನಿಮ್ಮನ್ನು ನೋಡಿ ಸಹಿಸ್ಕೊಳಕ್ಕಾಗದೇ ಇರೋಂಥ ವ್ಯಕ್ತಿಗಳು ನಿಮಗೆ ತೊಂದರೆ ಕೊಡುವಂಥದ್ದು, ಅಂದರೆ ನಕಾರಾತ್ಮಕ ಶಕ್ತಿನ ನಿಮ್ಮ ಮೇಲೆ ಪ್ರಯೋಗ ಮಾಡಿರುವಂಥದ್ದು, ಅಥವಾ ನಿಮ್ಮ ಮನೆಯಲ್ಲೇ ನಿಮಗೆ ಕಿರಿಕಿರಿ, ಜಗಳ, ಹಿಂಸೆ, ಈ ರೀತಿಯಾದಂತಹ ಮಾತುಗಳನ್ನು ನೀವು ನೋಡ್ತಾ ಇರ್ಬೋದು. ದ ಟವರ್ ಒಂದಿದೆ, ನೋಡೋಣ.
ಇಲ್ಲಿ ಫೈನಾನ್ಷಿಯಲ್ ಅಂದರೆ 7 ಆಫ್ ಪೆಂಟಿಕಲ್ ಬಂದಿದೆ, 7 ಆಫ್ ಕಪ್ಸ್ ಬಂದಿದೆ, ದ ಲವರ್ಸ್ ಬಂದಿದೆ, ಇಲ್ಲಿ 9 ಆಫ್ ಕಪ್ಸ್ ಬಂದಿದೆ. ಓಕೆನಾ. ಇಲ್ಲಿ ದ ಟವರ್ ಬಂದಿದೆ ಅಂತ ಹೇಳಿದರೆ ಇಲ್ಲಿ ಕಾಳಿ ಮಾತೆ ಎನರ್ಜಿ ಅಂತ ಹೇಳ್ಬೋದು. ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇರುವಂತಹದ್ದು ಕಾಳಿ ಮಾತೆ. ನಿಮಗೆ ನೋವಾಗ್ತಾ ಇರ್ಬೋದು, ತೊಂದರೆ ಆಗ್ತಾ ಇರ್ಬೋದು, ಹಿಂಸೆ ಅನುಭವಿಸ್ತಾ ಇರ್ಬೋದು, ಅಲ್ಲಿ ನಿಮ್ಮನ್ನು ಕಾಪಾಡ್ತಾ ಇರೋದು ಅಂದರೆ ನಿಮ್ಮ ನೆಗೆಟಿವ್ ಎನರ್ಜಿ ಏನು ನಿಮ್ಮ ಸುತ್ತ ಇದೆ ಅದರಿಂದ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇರುವಂತಹದ್ದು ದೈವಶಕ್ತಿ, ನೀವು ನಂಬಿರುವಂತಹ ದೈವಶಕ್ತಿ. ಖಂಡಿತವಾಗಿಯೂ ಈ ರೀಡಿಂಗ್ ಯಾರೆಲ್ಲ ನೋಡ್ತಾ ಇದ್ದೀರಾ, ನೀವು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇರುವಂಥ ಅಂದರೆ ನಿಮ್ಮ ಇಚ್ಛೆ ದೈವ ಯಾವುದಿದೆ ಆ ದೈವದ ನೇಮನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕೋದ್ರಿಂದ ಸಹಿತ ನಿಮಗೆ ಆ ಎನರ್ಜಿನ ನೀವು ಪಡ್ಕೋತೀರಾ ಅಂತ ಹೇಳ್ಬೋದು. ಯಾಕೆಂದರೆ ಫಸ್ಟ್ ಕಾರ್ಡ್ ಅದೇ ಬಂದಿರೋದ್ರಿಂದ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆ. ಓಕೆನಾ. ಪ್ರತಿಯೊಂದು ವಿಚಾರದಲ್ಲೂ ನೀವು ಇಲ್ಲಿಯವರೆಗೂ ನಿಮ್ಮ ಸುತ್ತ ಇವಾಗ ನಿಮ್ಮ ಮನಸ್ಸಿಗೆ ತುಂಬಾ ಕಿರಿಕಿರಿಗಳನ್ನು ಅನುಭವಿಸಿದ್ರಿ. ಎಲ್ಲೇ ಹೋದರೂ ಯಾವುದೇ ಕೆಲಸಗಳ ಅಡೆತಡೆಗಳನ್ನು ನೋಡ್ತಾ ಇದ್ದೀರಾ. ನಿಮಗೆ ಪ್ರತಿಯೊಂದು ವಿಚಾರದಲ್ಲಿಯೂ ಸಹಿತ ನಿಮಗೆ ಏನು ಹೇಳ್ತಾ ಬಂದರು, ಗೈಡೆನ್ಸ್ ಮಾಡ್ತಾ ಬಂದರು. ಬಟ್ ನಿಮಗಲ್ಲಿ ಯಾವುದೇ ಥರದ ಡಿಪ್ರೆಷನ್ನಲ್ಲಿರೋದ್ರಿಂದ ಯೂನಿವರ್ಸ್ ಮಾಸ್ಟರ್ಸ್ ಆಗಿರ್ಬೋದು ಅಥವಾ ನೀವು ನಂಬಿರುವಂಥ ದೈವಶಕ್ತಿ ಆಗಿರ್ಬೋದು ಗೈಡೆನ್ಸ್ ಕೊಟ್ಟರು ಸಹಿತ ಅಲ್ಲಿ ನಿಮಗೆ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಿಲ್ಲ. ಓಕೆನಾ. ಅರ್ಥ ಮಾಡ್ಕೊಳ್ಳೋಕ್ಕಾಗದೇ ಇದ್ದಾಗ ಏನು ಮಾಡ್ತಾ ಇದೆಯಪ್ಪ ಅಂತ ಹೇಳಿದರೆ ಆ ನಕಾರಾತ್ಮಕ ಶಕ್ತಿಯ ಎನರ್ಜಿ ಏನಾಗಿದೆ ಹೆಚ್ಚಾಗಿದ್ದಾಗ ನಿಮ್ಮನ್ನು ಆ ನಕಾರಾತ್ಮಕ ಶಕ್ತಿಯಿಂದ ನಿಮ್ಮನ್ನು ಪ್ರೊಟೆಕ್ಟ್ ಮಾಡಿದ್ದು ಇದೇ ಕಾಳಿ ಮಾತಾ. ಓಕೆನಾ. ನಿಮ್ಮ ಇಚ್ಛೆಯ ದೈವ. ಓಕೆನಾ. ಇಲ್ಲಿ ನಿಮಗೆ ತುಂಬಾ ಪ್ರೊಟೆಕ್ಷನ್ ಕೊಟ್ಟಿದೆ ಇಲ್ಲಿ. ಓಕೆನಾ. ನಿಮಗೆ ಯಾವ ರೀತಿ ಪ್ರೊಟೆಕ್ಷನ್ ಅಪ್ಪ ಅಂತ ಹೇಳಿದರೆ ನಿಮಗೆ ಯಾರೂ ಸಹಿತ ಏನೂ ಮಾಡೋದಕ್ಕೆ ಆಗಿರ್ಬೋದು, ನಿಮ್ಮನ್ನು ಮುಟ್ಟೋಕ್ಕೂ ಸಹಿತ ಆಗೋದಿಲ್ಲ ಅವರಿಗೆ. ಏಕೆಂದರೆ ಇಲ್ಲಿ ಅಂತಹ ಎನರ್ಜಿ ಕಾಣ್ತಾ ಇರೋದ್ರಿಂದ ನಿಮ್ಮನ್ನು ತುಂಬಾ ಪ್ರೊಟೆಕ್ಟ್ ಮಾಡ್ತಾ ಇದೆ. ನೀವು ತುಂಬಾ ನೋವು ಪಟ್ಟಿದ್ದೀರಾ, ತುಂಬಾ ಕಷ್ಟಪಟ್ಟಿದ್ದೀರಾ. ನೀವು ಒಂದು ಜಾಗಕ್ಕೆ ಹೋಗಬೇಕು ಅಂತ ಹೇಳಿ ತುಂಬಾ ಪ್ರಯತ್ನ ಮಾಡಿದ್ದೀರಾ. ನಿಮ್ಮ ಶ್ರಮಕ್ಕೆ ನಿಮಗೆ ತಕ್ಕಂತಹ ಪ್ರತಿಫಲ ಸಿಗೋ ಟೈಮಲ್ಲಿ ಏನು ಮಾಡಿದ್ದಾರೆ, ನಿಮ್ಮ ಜೊತೆಗಿರುವಂತಹ ವ್ಯಕ್ತಿಗಳು, ನಿಮ್ಮನ್ನು ನೋಡಿ ಅಸೂಹೆ ಪಡುವಂತಹ ವ್ಯಕ್ತಿಗಳು ಏನು ಮಾಡಿದ್ದಾರೆ, ಒಂದು ನಕಾರಾತ್ಮಕ ದೃಷ್ಟಿನ ನಿಮ್ಮ ಕಡೆ ಬಿಟ್ಟಿದ್ದಾರೆ. ಆ ಶಕ್ತಿ ಏನು ಮಾಡ್ತಾ ಇದೆಪ್ಪ ಅಂತ ಹೇಳಿದರೆ ನೀವು ಎಷ್ಟೇ ಪ್ರಯತ್ನ ಮಾಡಿದರೂ ಸಹಿತ ನಿಮಗೆ ಹೋದಲ್ಲಿ ಗೆಲುವಿಲ್ಲ, ಹೋದಲ್ಲೆಲ್ಲ ಅಡೆತಡೆಗಳು, ಸಮಸ್ಯೆಗಳು, ಅವಮಾನಗಳು ಈ ರೀತಿಯಾಗಿ ನೀವು ಅನುಭವಿಸ್ತಾ ಬಂದ್ರಿ. ನಿಮ್ಮ ಸುತ್ತ ಇರುವಂತಹ ನೆಗೆಟಿವ್ ಎನರ್ಜಿಯಿಂದ ನೀವೇನಾಗ್ತಾ ಇದೆಯಪ್ಪ ಅಂತ ಹೇಳಿದರೆ ನಿಮಗೆ ಸರಿಯಾಗಿ ನಿದ್ದೆ ಬರ್ತಿರಲಿಲ್ಲ. ಮನಸ್ಸಿನಲ್ಲಿ ಇಲ್ಲದ ಗೊಂದಲಗಳು, ಅತಿಯಾದ ಯೋಚನೆಗಳಿಂದ ನೀವೇನು ಮಾಡ್ತಾಯಿದ್ರಿ, ಓವರ್ ಥಿಂಕ್ ಮಾಡ್ತಾಯಿದ್ರಿ. ಅಂದರೆ ಯಾರನ್ನೂ ನಂಬಬಾರ್ದು, ಒಂಟಿಯಾಗಿರಬೇಕು ಅನ್ನುವಂತಹ ಮನಸ್ಥಿತಿ ನಿಮ್ಮದಾಗಿತ್ತು. ಓಕೆನಾ. ಇಲ್ಲಿ ನಿಮ್ಮ ಇಂಟ್ಯೂಷನ್ ಏನು ಹೇಳ್ತಾ ಇತ್ತಪ್ಪ ಅಂದರೆ ನಿಮಗೆ ಒಳಗಡೆನೆ ಹೇಳ್ತಾ ಇದೆ ಯಾವ ರೀತಿ ಯಾರು ನಿನ್ನ ಲೈಫ್ನಲ್ಲಿ ತೊಂದರೆ ಕೊಡ್ತಾ ಇದ್ದಾರೆ ಅಂತ ನಿಮಗೆ ಆಲ್ಮೋಸ್ಟ್ ನಿಮ್ಮ ಹೃದಯ ನಿಮಗೆ ಮೊದಲೇ ಹೇಳ್ತಾ ಇತ್ತು. ಓಕೆನಾ. ಇಲ್ಲಿ ನೀವು ಆ ರೀತಿ ಆ ಎನರ್ಜಿ ನೀವು ಅರ್ಥ ಮಾಡ್ಕೊಂಡಿದ್ದೀರ, ಬಟ್ ನಿಮಗೆ ಅದರಿಂದ ಹೊರ ಬರೋದಕ್ಕೆ ಆಗಿಲ್ಲ ಅಂತ ಹೇಳ್ತಾ ಇದೆ. ಇಲ್ಲಿ ದೈವಿಕ ಸಂದೇಶ ಏನಪ್ಪ ಅಂತ ಹೇಳಿದರೆ ದೈವಿಕ ಧ್ವನಿ ನಿಮಗೆ ನಿಜವಾಗಿಯೂ ಒಂದು ಮಾತು ಹೇಳ್ತಾ ಬಂತು, ನಿನ್ನನ್ನು ಪ್ರೊಟೆಕ್ಟ್ ಮಾಡ್ಕೊ, ನಿನ್ನನ್ನು ನೀನು ಕಾಪಾಡಿಕೊಳ್ಳೋದಕ್ಕೆ ಏನಾದರೂ ಪ್ರಯತ್ನ ಮಾಡು ಅನ್ನುವಂತಹ ಮನಸ್ಥಿತಿ. ನಿನ್ನ ಸುತ್ತ ಒಂದು ನಕಾರಾತ್ಮಕ ಶಕ್ತಿ ಇದೆ ಅಂತ ಹೇಳಿ ನಿಮ್ಮ ಹೃದಯದ ಮುಖಾಂತರ ಆ ದೈವಶಕ್ತಿ ನಿಮಗೆ ಹೇಳ್ತಾನೆ ಬಂತು. ಎನರ್ಜಿನ ಯಾರೋ ಇಲ್ಲಿ ಡ್ರೈನ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಸಹಿತ ನಿಮಗೆ ಇಲ್ಲಿ ಹೇಳ್ತಾ ಬಂತು. ಓಕೆನಾ. ಇಲ್ಲಿಂದ ನೀವೇನು ಮಾಡ್ತಾ ಇದ್ರಪ್ಪ ಅಂತ ಹೇಳಿದರೆ ಇಲ್ಲಿ 7 ಆಫ್ ಪೆಂಟಿಕಲ್ ಬಂದಿದೆ. ನಿಮಗೆ ಅದನ್ನು ಲೇಸಿಯಾಗಿ ತಗೊಂಡಿದ್ದೀರಾ. ಏನೂ ಆಗಿಲ್ಲ, ನಾನು ಆರಾಮಾಗಿದ್ದೀವಿ, ನಮ್ಮ ಮನೇಲೆಲ್ಲ ಚೆನ್ನಾಗಿದ್ದೀವಿ, ನಾನು ಯಾವುದೇ ರೀತಿ ತೊಂದರೆ ಇಲ್ಲ ಅನ್ನುವಂತಹ ಮನಸ್ಥಿತಿ ನಿಮಗೆ. ಓಕೆನಾ. ನಿಮ್ಮ ರಿಲೇಷನ್ಶಿಪ್ಪಲ್ಲಾಗಿರ್ಬೋದು ಅಥವಾ ಕೆರಿಯರಲ್ಲಿ ಆಗಿರ್ಬೋದು ಅಥವಾ ಯಾರೋ ಥರ್ಡ್ ಪಾರ್ಟಿ ಬಂದು ಕೆಡಿಸಿರೋದನ್ನು ತೋರಿಸುತ್ತೆ. ಓಕೆನಾ. ನಿಮ್ಮ ಲೈಫಲ್ಲಿ ಏನೋ ಒಂದು ಬಂದಿದೆ, ಆ ಥರ್ಡ್ ಪಾರ್ಟಿ ಸಿಚುವೇಶನ್ ಆಗಿರ್ಬೋದು ಅಥವಾ ನಿಮ್ಮ ಮಧ್ಯೆ ಯಾವುದೋ ಒಂದು ವ್ಯಕ್ತಿ ಬಂದಿದ್ದಾರೆ, ಅಲ್ಲಿ ನಿಮಗೇನಾಗ್ತಾ ಇದೆ ಅಂತ ಹೇಳಿದರೆ ಅದನ್ನು ಕೆಡಿಸಿರುವಂತಹದ್ದು. ಓಕೆನಾ. ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ಮಧ್ಯೆ 3ನೇ ವ್ಯಕ್ತಿ ಬಂದಿರುವಂಥದ್ದು. ನಾನು ಅದೇ ಹೇಳಿದೆ, ಥರ್ಡ್ ಪಾರ್ಟಿ ಸಿಚುವೇಶನ್ ಅಂತ ಹೇಳಿದರೆ ನಿಮ್ಮಿಬ್ಬರ ಮಧ್ಯೆ ಬಂದಿರುವಂಥ ವ್ಯಕ್ತಿ. ಆ ವ್ಯಕ್ತಿ ಏನಕ್ಕೆ ಬಂದಿದ್ದಾರಪ್ಪ ಅಂತ ಹೇಳಿದರೆ ಇಲ್ಲಿ ಫೈನಾನ್ಷಿಯಲ್ ಅಂದರೆ ನಿಮ್ಮಲ್ಲಿರುವಂಥ ಹಣದ ಮೋಹಕ್ಕೆ, ನಿಮ್ಮಲ್ಲಿರುವಂತಹ ಪ್ರೀತಿ ಮೇಲಲ್ಲ, ನಿಮ್ಮಲ್ಲಿರುವಂತಹ ಹಣದ ಮೇಲೆ ಮೋಹ ಇಟ್ಕೊಂಡು ನಿಮ್ಮ ಜೊತೆ ಬಂದಿರುವಂಥದ್ದು.
ನಿಮ್ಮ ಜೊತೆ ಬಂದು ನಿಮ್ಮ ಹೆಂಡತಿ ಆಗಿರ್ಬೋದು ಅಥವಾ ಪ್ರೇಯಸಿ ಆಗಿರ್ಬೋದು ಅಥವಾ ಪ್ರಿಯಕ ಆಗಿರ್ಬೋದು, ನಿಮ್ಮ ಪರ್ಸನ್ ಯಾರೇ ಆಗಿರ್ಬೋದು, ಅದನ್ನು ಅರ್ಥ ಮಾಡ್ಕೊಂಡು ಅವ್ರು ಏನು ಮಾಡ್ತಾ ಇದ್ದಾರಪ್ಪ ಅಂತ ಹೇಳಿದರೆ ಅದರಿಂದ ದೂರ ಉಳಿಯೋದಕ್ಕೆ ನೋಡ್ತಾರೆ. ಏಕೆಂದರೆ ಇಲ್ಲಿ ಆಲ್ರೆಡಿ ಬ್ಲ್ಯಾಕ್ ಮ್ಯಾಜಿಕ್ ಆಗಿರೋದ್ರಿಂದ ನಿಮ್ಮ ಸುತ್ತ ಒಂದು ಎನರ್ಜಿ ಇರೋದ್ರಿಂದ ಏನಾಗ್ತಾ ಇದೆ ಅಂತ ಹೇಳಿದರೆ ನಿಮ್ಮ ಇಬ್ಬರ ಮಧ್ಯೆ ಸಹಿತ ಥರ್ಡ್ ಪಾರ್ಟಿ ಬಂದಿರೋದ್ರಿಂದ ಅಥವಾ ಥರ್ಡ್ ಎನರ್ಜಿ ಬಂದಿರೋದ್ರಿಂದ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದರೆ ನಿಮ್ಮ ಮಧ್ಯೆ ಯಾವುದೇ ತರಹದ ಬಾಂಧವ್ಯವಿಲ್ಲ, ಪ್ರೀತಿನೂ ಇಲ್ಲ. ಓಕೆನಾ. ಇಲ್ಲಿ ಬೇರೆ ವ್ಯಕ್ತಿಯ ಮಾತುಗಳಿಂದ ಚಾಡಿಯ ಮಾತುಗಳು ವಿಷ ತುಂಬಿದೆ. ಇನ್ನು ಕೆಲವರಿಗೆ ಬಿಸ್ನೆಸ್ ಅಥವಾ ಕೆಲಸದ ಜಾಗದಲ್ಲಿ ನೀವು ಚೆನ್ನಾಗಿ ಬೆಳೆಯುತ್ತಿರುವುದನ್ನು ನೋಡಿ ಏನಾಗ್ತಾ ಇದೆಪ್ಪ ಅಂತ ಹೇಳಿದರೆ ಅಲ್ಲಿ ಅಡೆತಡೆಗಳು ಹೆಚ್ಚಾಗ್ತಾ ಇದೆ. ನಿಮ್ಮ ಹೆಸರನ್ನು ಸಹಿತ ಕೆಡಿಸೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತ ಈ ನೆಗೆಟಿವ್ ಎನರ್ಜಿ, ಅಂದರೆ ಇಲ್ಲಿ ಈ ಎನರ್ಜಿ ಈಗ ಕಾಣ್ತಿರುವಂಥ ಎನರ್ಜಿ ಏನು ಹೇಳ್ತಾ ಇದೆ, ಪ್ರಸ್ತುತ ಎನರ್ಜಿ ಏನು ಹೇಳ್ತಾ ಇದೆಪ್ಪ ಅಂತ ಹೇಳಿದರೆ ನಿಮ್ಮ ಹೆಸರನ್ನು ಕೆಡಿಸ್ಬೇಕು ಅನ್ನೋವಂತಹ ಪ್ಲ್ಯಾನ್ನಲ್ಲಿದ್ದಾರೆ. ಇದು ಅವರ ಆಲೋಚನೆಗಳು. ಆ ವ್ಯಕ್ತಿ ಏನು ಮಾಡಿದ್ದಾರೆ, ನಿಮ್ಮ ಹೆಸರನ್ನ ಕೆಡಿಸ್ಬೇಕು ಅಂತಲೇ ನಿಮ್ಮ ಲೈಫಲ್ಲಿ ಬಂದಿದ್ದಾರೆ. ಅಂದರೆ ನಿಮಗೆ ನಿಮ್ಮ ಜೊತೆ ನಿಮ್ಮಲ್ಲಿರುವಂತಹ ಐಶ್ವರ್ಯ ಆಗಿರ್ಬೋದು, ಅಂದರೆ ಫೈನಾನ್ಷಿಯಲ್ ಹಣದ ಮೋಹದ ಜೊತೆ ಬಂದು ನಿಮ್ಮ ರಿಲೇಷನ್ಶಿಪ್ಪನ್ನು ಕೆಡಿಸಿ, ನಿಮ್ಮ ಮನೆಯ ಮನಸ್ತಾಪವನ್ನು ಕೆಡಿಸಿ ನಿಮಗೆ ತೊಂದರೆ ಕೊಡುವಂಥದ್ದು ಮಾಡಿರ್ಬೋದು. ಈಗ ಅದು ನಿಮಗೆ ಏನಾಗ್ತಾ ಇದೆ ಅಂತ ಹೇಳಿದರೆ ನಿಮ್ಮ ಗಮನಕ್ಕೆ ಬರ್ತಾ ಇದೆ. ಆ ಪ್ಲ್ಯಾನ್ ಅವ್ರು ಏನು ಮಾಡಿದ್ದಾರೆ ಆ ಪ್ಲ್ಯಾನ್ ಈಗ ನಿಮ್ಮ ಗಮನಕ್ಕೆ ಬರ್ತಾ ಇದೆ. ನಿಮಗೆ ಅವರನ್ನು ನೋಡಿದರೆ ಈಗ ಇರಿಟೇಷನ್ ಆಗ್ತಿರ್ಬೋದು, ಅವ್ರನ್ನ ನೋಡಿದರೆ ನಿಮಗೆ ಕಿರಿಕಿರಿ ಆಗ್ತಾ ಇರ್ಬೋದು. ಅಂದರೆ ಇಲ್ಲಿ ಒಂದು ನಕಾರಾತ್ಮಕ ಶಕ್ತಿ ಇರೋದ್ರಿಂದ ನಿಮಗೆ ಒಂದು ಸ್ವಲ್ಪ ಇರಿಟೇಷನ್ ಜಾಸ್ತಿ ಆಗ್ತಾ ಇರ್ಬೋದು, ಓವರ್ ಥಿಂಕಿಂಗ್ ಜಾಸ್ತಿ ಆಗ್ತಾ ಇರ್ಬೋದು, ಯೋಚನೆಗಳು ಮಾಡ್ತಾ ಮಾಡ್ತಾ ರಾತ್ರಿ ಎಲ್ಲ ನಿದ್ದೆ ಇಲ್ಲದೆ ಇರ್ಬೋದು, ಗೊಂದಲ ಆಗ್ತಾ ಇರ್ಬೋದು, ಬಿಸ್ನೆಸ್ಸಲ್ಲಿ ಅಡೆತಡೆ ಆಗ್ತಿರ್ಬೋದು, ಕೆರಿಯರ್ ವಿಚಾರದಲ್ಲಿ ಅಡೆತಡೆ ಆಗ್ತಾ ಇರ್ಬೋದು. ಹೀಗೆ ಸಮಸ್ಯೆಗಳನ್ನು ನೀವು ಅನುಭವಿಸ್ತಾ ಇದ್ದೀರ. ಓಕೆನಾ. ಇಲ್ಲಿ 7 ಆಫ್ ಪೆಂಟಿಕಲ್ ಬಂದಿದೆ, 7 ಆಫ್ ಕಪ್ಸ್ ಬಂದಿದೆ. ಇಲ್ಲಿ 7 ಆಫ್ ಪೆಂಟಿಕಲ್ ಬಂದಿದೆ, ಇಲ್ಲಿ 7 ಆಫ್ ಕಪ್ಸ್ ಬಂದಿದೆ. ಓಕೆನಾ. ಇಲ್ಲಿ ಮೇಜರಾಗಿ ನಿಮಗೆ ತೊಂದರೆ ಕೊಡಲೇಬೇಕು ಅಂತಲೇ ಬಂದಿದ್ದಾರೆ. ಬಟ್ ಇಲ್ಲಿ ಏನಾಗ್ತಾ ಇದೆಯಪ್ಪ ಅಂದರೆ ಅವರು ಭ್ರಮೆಯಲ್ಲಿದ್ದಾರೆ. ನಿಮಗೆ ತೊಂದರೆ ಕೊಡ್ತಾ ಇರುವಂತಹ ವ್ಯಕ್ತಿಗಳು ಭ್ರಮೆಯಲ್ಲಿ ನಾನು ಅಂದ್ಕೊಂಡಿದ್ದೆ, ನಾನು ಗೆದ್ದೆ, ನಾನು ಅವ್ರಿಗೆ ತೊಂದರೆ ಕೊಡಬೇಕು ಅಂದ್ಕೊಂಡಿದ್ದೆ, ನಾನು ಗೆದ್ದಿದ್ದೀನಿ, ನಾನು ಅವರಿಗೆ ಅಂದ್ಕೊಂಡಂತಹ ಇದನ್ನು ನಾನು ಕೊಟ್ಟಿದ್ದೀನಿ, ಕಷ್ಟನ ಕೊಟ್ಟಿದ್ದೀನಿ, ನಾನು ಅವರಿಂದ ಎಲ್ಲ ಪಡ್ಕೊಂಡಿದ್ದೀನಿ ಅಂತ ಹೇಳಿ ಒಂದು ಭ್ರಮೆಯಲ್ಲಿ ಬದುಕ್ತಾ ಇದ್ದಾರೆ. ಇಲ್ಲಿ ಭ್ರಮೆಯಲ್ಲಿ ಯಾಕೆ ಬದುಕ್ತಾ ಇದ್ದಾರಪ್ಪ ಅಂತ ಹೇಳಿದರೆ ಇಲ್ಲಿ ಕಾಳಿ ಮಾತಾ ಪ್ರವೇಶ ಆಗಿದೆ. ಅಂದರೆ ನೀವು ನಂಬಿರುವಂತಹ ರಾಯರಾಗಿರ್ಬೋದು, ಶನಿದೇವ ಆಗಿರ್ಬೋದು, ಅಥವಾ ಆಂಜನೇಯ ಆಗಿರ್ಬೋದು, ಅಥವಾ ಚಾಮುಂಡೇಶ್ವರಿ ಆಗಿರ್ಬೋದು, ದುರ್ಗಾ ಮಾತೆ ಆಗಿರ್ಬೋದು, ಯಾವುದೇ ಒಂದು ದೈವನ ನೀವು ಗಣೇಶನಾಗಿರ್ಬೋದು, ಯಾರೇ ಆಗಿರಲಿ, ನೀವು ನಂಬಿರುವಂಥ ದೈವಶಕ್ತಿಯ ಪ್ರವೇಶ ಆಗಿರೋದ್ರಿಂದ ಆ ವ್ಯಕ್ತಿ ಎಷ್ಟೇ ಪ್ರಯತ್ನ ಮಾಡಿದರೂ ಅದು ಒಂದು ಕನಸಿನಲ್ಲಿ ಭ್ರಮೆಯಾಗಿ ಕಾಣ್ತಾ ಇದೆ. ಆದರೂ ಸಹಿತ ಅದರ ಶಕ ಸ್ವಲ್ಪ ಇರೋದ್ರಿಂದ ನೀವು ಸ್ವಲ್ಪ ಮೂಡ್ ಸ್ವಿಂಗ್ಸ್ ಇರ್ಬೋದು, ನೋವಾಗ್ತಾ ಇರ್ಬೋದು, ಈ ರೀತಿಯಾದಂತಹ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ಬೋದು. ಏನೋ ಮೇಜರಾಗಿ ನಿಮ್ಮ ಜೀವನದಲ್ಲಿ ಆಗಬೇಕಾಗಿತ್ತು ಈ 7 ತಿಂಗಳಿಂದ, ಅಂದರೆ ಇಲ್ಲಿ 7 ಬಂದಿರೋದನ್ನು ಈ 7 ತಿಂಗಳಿಂದ ನೀವು 7 ಮಂತ್ಸಿಂದ ನೀವು ತುಂಬಾ ಸ್ಟ್ರಗಲ್ ಪಡ್ತಾ ಇದ್ದೀರಾ, ನೋವು ಪಡ್ತಾ ಇದ್ದೀರಾ, ಕಿರಿಕಿರಿ ಅನುಭವಿಸ್ತಾ ಇದ್ದೀರಾ, ಡಿಪ್ರೆಷನಲ್ಲಿ ಹೋಗಿದ್ದೀರಾ. ಈ ರೀತಿಯಾದಂತಹ ಸಮಸ್ಯೆಗಳನ್ನು ಅನುಭವಿಸ್ತಾ ನೀವು ಯೋಚನೆ ಮಾಡಿ ಓವರ್ ಥಿಂಕಿಂಗ್ ಆಗಿ ಹೆಲ್ತ್ ಸಹಿತ ಕೆಟ್ಟಿರ್ಬೋದು. ಫೈನಾನ್ಷಿಯಲ್ ಸ್ಟ್ರಗಲ್ ಆಗ್ತಾ ಇದೆ, ರಿಲೇಷನ್ಶಿಪ್ಪಲ್ಲಿ ತೊಂದರೆ ಆಗ್ತಾ ಇದೆ. ಹೀಗೆ ಹಲವಾರು ಸಮಸ್ಯೆಗಳಿಂದ ಎದುರಿಸ್ತಾ ಇದ್ದೀರಾ. ಯಾವುದೇ ಹೋಗಿ ನಾವು ಕೆಲಸ ಮಾಡ್ತಾ ಇದ್ದೀರಾ ಅಲ್ಲಿ ಸಹಿತ ಆ ಕೆಲಸ ಆಗದೆ ಇರುವಂಥದ್ದು. ಹೀಗೆ ಮಾಡಿರುವಾಗ ಇಲ್ಲಿ ಆ ವ್ಯಕ್ತಿ ಅಂದರೆ ನಿಮಗೆ ಥರ್ಡ್ ಪಾರ್ಟಿ ಏನಿದ್ದಾರೆ, ಅಂದರೆ ನಿಮಗೆ ಯಾರು ಈ ರೀತಿಯಾದಂತಹ ಈವಿಲ್ ಬಿಟ್ಟಿರುವಂಥ, ಅಂದರೆ ದೃಷ್ಟಿ ಬಿಟ್ಟಿರುವಂತಹ ವ್ಯಕ್ತಿ ಏನು ಮಾಡಿದ್ದಾರೆ, ಅವರಿಗೆ ಈಗ ಅದು ಭ್ರಮೆಯಾಗಿದೆ ಅಂತ ಹೇಳ್ತಾ ಇದೆ. ಕರ್ಮ ರಿಟರ್ನ್ ಅಂತಾರಲ್ಲ ಆ ರೀತಿ ಅದು ಅವರಿಗೆ ಅನ್ನಿಸ್ತಾ ಇದೆ. ಇದು ನಾನು ಅವರಿಗೆ ಎಷ್ಟೊಂದು ತೊಂದರೆ ಕೊಟ್ಟಿದ್ದೀನಿ, ಎಷ್ಟೊಂದು ಕಿರಿಕಿರಿ ಮಾಡಿದ್ದೀನಿ, ಎಷ್ಟೊಂದು ನಾನು ನೋವು ಕೊಟ್ಟಿದ್ದೀನಿ, ಇದರಿಂದ ನಾನು ಖುಷಿಯಾಗಿದ್ದೀನಿ ಅಂತ ಅವ್ರು ಅಂದ್ಕೊಂಡಿರ್ಬೋದು. ಬಟ್ ನೀವು ಸದ್ಯದ ಮಟ್ಟಿಗೆ ಖುಷಿಯನ್ನು ಅನುಭವಿಸ್ತಾ ಇದ್ದೀರಾ. ಏಕೆಂದರೆ ಇಲ್ಲಿ ದ ಲವರ್ಸ್ ಕಾರ್ಡ್ ಬಂದಿದೆ. ದ ಲವರ್ಸ್ ಕಾರ್ಡ್ ಅಂತ ಹೇಳಿದರೆ ಇದು ಏಂಜಲ್ ರಫೇಲ್ ಅವರು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಓಕೆನಾ. ಇಲ್ಲಿ ಇವ್ರು ಏನು ನಿಮಗೆ ತೊಂದರೆ ಕೊಡಬೇಕು ಅಂತ ಅಂದ್ಕೊಂಡಿದ್ರು, ಅವರೀಗ ಒಂದು ಕನಸಿನ ರೂಪದಲ್ಲಿ ಆ ಸಂಭ್ರಮನ ಪಡ್ತಾ ಇದ್ದಾರೆ. ನಿಮ್ಮನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಇಲ್ಲಿ ಇಬ್ಬರು ಬಂದಿದ್ದಾರೆ. ಓಕೆನಾ. ಏಂಜಲ್ಸ್ ಇದ್ದಾರೆ ಮತ್ತು ನಿಮಗೆ ದೈವಶಕ್ತಿನೂ ಇದೆ. ಈ ವ್ಯಕ್ತಿ ಒಂದು ಕನಸಿನ ರೂಪದಲ್ಲಿ ಅವರ ಆಲೋಚನೆಗಳನ್ನು, ಅವರ ಭ್ರಮೆಯಲ್ಲಿ ಬದುಕ್ತಾ ಇರೋದನ್ನು ನೀವು ಈಗ ಆಲ್ರೆಡಿ ನೋಡ್ತಾ ಇದ್ದೀರಾ.
ನಿಮಗೆ ಗೊತ್ತಿರ್ಬೋದು ಆ ವ್ಯಕ್ತಿ ಯಾರು ಅಂತಲೂ ನಿಮಗೆ ಗೊತ್ತಿರ್ಬೋದು. ಓಕೆನಾ? ಆ ವ್ಯಕ್ತಿಯಿಂದ ನೀವು ಪಡ್ತಿರುವಂಥ ನೋವಿಗೆ, ಕಷ್ಟಕ್ಕೆ, ಹಿಂಸೆಗೆ ಸರಿಯಾದ ಉತ್ತರನ ಕಾಲವೇ ಕೊಡುತ್ತೆ ಅಂತ ಇಲ್ಲಿ ಡಿವೈನ್ ಹೇಳ್ತಾ ಇದೆ. ಅಂದರೆ ನೀವು ನಂಬಿರುವಂಥ ಶಕ್ತಿ ಹೇಳ್ತಾ ಇದೆ. ಇಲ್ಲಿ ಫೈನಾನ್ಷಿಯಲ್ ವಿಚಾರಕ್ಕೆ ಆಗಿರ್ಬೋದು ಅಥವಾ ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ಯಾರೇ ಥರ್ಡ್ ಪಾರ್ಟಿ ಇದ್ದಾರೆ ಅಂತ ಹೇಳಿದ್ರು ಸಹಿತ ಅವರಿಂದ ನಿಮಗೆ ಒಂದು ಮುಕ್ತಿ ಸಿಗ್ತಾ ಇದೆ. ಮುಕ್ತಿ ಸಿಗ್ತಾ ಇದೆ ಅಂತ ಹೇಳಿದರೆ ನಿಮ್ಮದೇ ಆದಂಥ ಒಂದು ಪ್ರೀತಿ, ಆ ಈವಿಲ್ ಅಂದರೆ ಆ ದೃಷ್ಟಿ ದೋಷ ಹೋಗುತ್ತೆ. ಆ ದೃಷ್ಟಿ ದೋಷನ ಕಳೆದ ನಂತರ ಏನಾಗುತ್ತಪ್ಪ ಅಂತ ಹೇಳಿದರೆ ನಿಮ್ಮ ಮಧ್ಯೆ ಇರುವಂತಹ ಪ್ರೀತಿ ಬಾಂಧವ್ಯಗಳು ಹೆಚ್ಚಾಗುತ್ತೆ. ಫೈನಾನ್ಷಿಯಲಿ ತುಂಬ ಚೆನ್ನಾಗಾಗ್ತಾರೆ. ಇಲ್ಲಿ ಸ್ನೇಕ್ ಕಾಣ್ತಾ ಇರೋದ್ರಿಂದ ಏನಾಗುತ್ತಪ್ಪ ಅಂತ ಹೇಳಿದರೆ ನಿಮ್ಮ ಜೀವನ ಬದಲಾವಣೆ ಆಗ್ತಾ ಇದೆ. ಅದು ಯಾರಿಂದ? ಏಂಜಲ್ ರಫೇಲ್ ಅವರಿಂದ ಒಂದು ಗ್ರೋತನ್ನು ಹೊಂದುತ್ತಾ ಇದ್ದೀರಾ. ನೀವು ಆ್ಯಕ್ಷನ್ ತೊಗೊಳ್ಳೋದು ಒಂದೇ ಇರೋದೀಗ. ನಿಮ್ಮ ಎಷ್ಟೋ ಅಡೆತಡೆಗಳಿಂದ ನೀವು ಹೊರ ಬಂದಿದ್ದೀರಾ. ಎಷ್ಟೋ ಅಡೆತಡೆಗಳಿಂದ ನೀವು ಹೊರ ಬಂದಿದ್ದೀರಾ ಅಂತ ಹೇಳಿದರೆ ಇನ್ನು ನಿಮಗೆ ಒಂದು ಲೈಫಲ್ಲಿ ಖುಷಿ ಅನ್ನೋದು ಯೂನಿವರ್ಸ್ ನಿಮಗೆ ಕೊಡ್ತಾ ಇದೆ. ಅಂದರೆ ಇಲ್ಲಿ 9 ಆಫ್ ಏನು ಬಂದಿದೆ? ಕಪ್ಸ್. 9 ಆಫ್ ಕಪ್ಸ್ ಏನು ಹೇಳುತ್ತಪ್ಪ ಅಂತ ಹೇಳಿದರೆ ನಿಮ್ಮ ಭಾವನೆಗಳಿಗೆ, ನಿಮ್ಮ ಪ್ರೀತಿಗೆ, ನೀವು ಇಲ್ಲಿಯವರೆಗೂ ಸಹಿಸ್ಕೊಂಡಂತಹ ತಾಳ್ಮೆಗೆ ಒಂದು ಸಕ್ಸಸ್ಸನ್ನು ಕೊಡ್ತಾ ಇದೆ. ಏನು ಇವಿಲ್ ದೃಷ್ಟಿ ಏನಿತ್ತು ಆ ದೃಷ್ಟಿಯಿಂದ ನೀವು ಹೊರ ಬರ್ತಾ ಇದ್ದೀರಾ. ಈಗ ನಿಮ್ಮ ಜೀವನದಲ್ಲಿ ಒಂದು ಸಕ್ಸಸ್ ಅನ್ನೋದು ಬರ್ತಾ ಇದೆ. ಕೆರಿಯರ್ ಲೈಫಲ್ಲಿ ಆಗಿರ್ಬೋದು, ಫೈನಾನ್ಷಿಯಲ್ ಆಗಿರ್ಬೋದು, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ಒಂದು ತಕ್ಕ ಮಟ್ಟಿಗೆ ಒಂದು ಯಾವ ರೀತಿ ಎನರ್ಜಿಯಪ್ಪ ಅಂತ ಹೇಳಿದ್ರೆ ಒಂದು ಸಕ್ಸಸ್ಸನ್ನು ನೋಡ್ತಾ ಇದ್ದೀರಾ. ಆ ಅಡೆತಡೆಗಳಿಂದ ಹೊರ ಬರ್ತಾ ಇದ್ದೀರಾ ಅಂತ ಹೇಳಿ ಇಲ್ಲಿ ಆ ಎನರ್ಜಿ ಕಾಣ್ತಾ ಇದೆ. ಓಕೆನಾ? ನಿಮ್ಮಲ್ಲಿ ಎಷ್ಟೇ ಸಿಟ್ಟಿರ್ಬೋದು, ಕೋಪ ಇರ್ಬೋದು, ಈ ಕ್ಷಣದಲ್ಲಿ ಇಲ್ಲಿ ನೀವು ಅನುಭವಿಸಿರೋ ಅಂತಹ ನೋವಿಗೆ ಒಂದು ಪ್ರತಿಫಲವಾಗಿ ಒಂದು ಖುಷಿ, ನೆಮ್ಮದಿ, ಸಂತೋಷ, ನಿಮ್ಮಲ್ಲಿರುವಂಥ ಎಲ್ಲ ಸಮಸ್ಯೆಗಳಿಗೂ ಒಂದು ಪರಿಹಾರ ಅನ್ನೋದನ್ನು ನೀವು ನಂಬಿರುವಂಥ ದೈವಶಕ್ತಿ ಕೊಡ್ತಾ ಇದೆ. ಓಕೆನಾ? ನೆಕ್ಸ್ಟು ಇಲ್ಲಿ ಏಂಜಲ್ಸ್ ಕಾರ್ಡ್ ಏನು ಹೇಳುತ್ತೆ ಅಂದರೆ ಏಂಜಲ್ಸ್ ನಿಮಗೆ ಯಾವ ಗೈಡೆನ್ಸ್ ಕೊಡಬೇಕು ಅಂತ ಹೇಳಿ ಇಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಈ ಎನರ್ಜಿ ತುಂಬಾ ಚೆನ್ನಾಗಿದೆ. ಏಕೆಂದರೆ ತುಂಬಾ ಸ್ಟ್ರಗಲ್ ಪಟ್ಟಿದ್ದೀರಾ, ತುಂಬಾ ಪರಿಶ್ರಮ ಪಟ್ಟಿದ್ದೀರಾ. ಯಾರೋ ನಿಮ್ಮನ್ನು ಕೆಡಿಸ್ಬೇಕು, ನಿಮ್ಮ ಹೆಸರನ್ನು ಕೆಡಿಸ್ಬೇಕು ಅಂತ ಹೇಳಿ ಬಂದಂಥ ವ್ಯಕ್ತಿಗಳು ತಾವೇ ಭ್ರಮೆಯಲ್ಲಿ ಬಿದ್ದಿರೋದನ್ನು ನೋಡ್ತಾ ಇದ್ದೀರಾ. ಮತ್ತು ಇಲ್ಲಿ ನಿಮಗೆ ಏಂಜಲ್ಸ್ ರಫೇಲ್ ಅವರು ನಿಮಗೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ನಿಮ್ಮ ಜೀವನ ಬದಲಾವಣೆ ಆಗ್ತಾ ಇದೆ. ನೀವು ಈ ಬದಲಾವಣೆಯಿಂದ ನೀವೊಂದು ಆ್ಯಕ್ಷನ್ ತಗೋತಾ ಇದ್ದೀರಾ. ಎಷ್ಟೋ ಅಡೆತಡೆಗಳು, ಸವಾಲುಗಳಿಂದ ನೀವು ಮೇಲೆ ಬರ್ತಾ ಇದ್ದೀರಾ. ಇಲ್ಲಿ ನಿಮ್ಮ ಭಾವನಾತ್ಮಕವಾದಂತಹ ಪ್ರೀತಿ ಮತ್ತು ನಿಮ್ಮ ತಾಳ್ಮೆಗೆ ಒಂದು ಪರಿಶ್ರಮಕ್ಕೆ ಒಂದು ಸಕ್ಸಸ್ ಅನ್ನೋದನ್ನು ಯೂನಿವರ್ಸ್ ಏಂಜಲ್ಸ್ ನಿಮಗೆ ಕೊಡ್ತಾ ಇದ್ದಾರೆ. ಇಲ್ಲಿ ನಿಮಗೆ ಸರಿಯಾದ ಉತ್ತರ ಬೇಕು ಅಂತ ಹೇಳಿದರೆ ಇಲ್ಲಿ ಏಂಜಲ್ಸ್ ಹೇಳ್ತಾ ಇದ್ದಾರೆ, ಇಲ್ಲಿ ಬೆಳಕು ಒಂದು ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ. ಒಂದು ಆಧ್ಯಾತ್ಮಿಕವಾಗಿರ್ಬೋದು, ಒಂದು ನಿಮ್ಮ ಕೆರಿಯರ್, ನಿಮ್ಮ ಲೈಫ್, ನೀವು ಅಂದ್ಕೊಂಡಿರುವಂತಹ ವಿಚಾರಕ್ಕೆ ನೀವು ಯಾವುದೋ ಒಂದು ಕ್ವಶನ್ಗೆ ಆನ್ಸರ್ ಬೇಕೇ ಬೇಕು ಅಂತ ಹೇಳಿ ಇದು ಮಾಡ್ತಾ ಇದ್ದೀರಾ. ನಿಮಗೆ ಇಲ್ಲಿ ಏಂಜಲ್ಸ್ ಹೇಳ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾರಪ್ಪ? ಮೆಡಿಟೇಷನ್ ಬ್ರಿಂಗ್ ಆನ್ಸರ್. ಅಂದರೆ ನೀವು ಧ್ಯಾನ ಮಾಡೋದ್ರಿಂದ ಅಲ್ಲಿ ನಿಮಗೆ ಸರಿಯಾದ ಆನ್ಸರ್, ಉತ್ತರ ಸಿಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡೋಣ. ಥ್ಯಾಂಕ್ ಯು. ನೀವು ಯಾರಾದರೂ ಯೂನಿವರ್ಸ್ ನಿಮಗೆ ಒಂದು ಕ್ವಶನಿಗೆ ಆನ್ಸರ್ ಬೇಕು ಅಂತ ಹೇಳಿ ಏನಾದರೂ ನೀವು ಕೇಳಿದರೆ ಅಂತ ಹೇಳಿದರೆ ಅಲ್ಲಿ ನಿಮಗೆ ಸರಿಯಾದ ಆನ್ಸರ್ ಧ್ಯಾನ ಮಾಡೋದ್ರಿಂದ ನಿಮಗೆ ಆ ಆನ್ಸರ್ ಅಂದರೆ ಆ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಅಂದರೆ ನಿಮ್ಮ ಲೈಫಲ್ಲಿ ಒಂದು ಅದ್ಭುತ ಬೆಳವಣಿಗೆ ಆಗ್ತಾ ಇದೆ. ನೀವು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚು ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ಹೊಂದುತ್ತಾ ಇದ್ದೀರಾ. ಬದಲಾವಣೆ ಅಂತ ಹೇಳಿದರೆ ಇಲ್ಲಿ ದೊಡ್ಡದಾಗಿ ಇದು ಹಣನೇ ಸಿಗಬೇಕು ಅಥವಾ ನನಗೆ ದೊಡ್ಡ ಬಂಗ್ಲೆನೇ ಸಿಗಬೇಕು ಅಥವಾ ನನಗೆ ಅದೇ ಸಿಗಬೇಕು ಅನ್ನೋದಲ್ಲ. ನಿಮ್ಮ ಜೀವನದಲ್ಲಿ ಒಂದು ಶಾಂತಿ ಸಿಗ್ತಾ ಇರ್ಬೋದು, ನೆಮ್ಮದಿ ಸಿಗ್ತಾ ಇರ್ಬೋದು, ಒಂದು ಹಣವನ್ನು ಅಟ್ರಾಕ್ಟ್ ಮಾಡ್ತಾ ಇರ್ಬೋದು, ಅಥವಾ ನಿಮ್ಮ ಕೆರಿಯರ್ ಲೈಫಲ್ಲಿ ಒಂದು ಗ್ರೋತನ್ನು ಪಡಿತಾ ಇರ್ಬೋದು, ಹೊಸ ಜಾಬ್ ಸಿಗ್ತಾ ಇರ್ಬೋದು, ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಒಂದು ಒಳ್ಳೆಯ ಬಾಂಧವ್ಯ ಬೆಳೀತಾ ಇರ್ಬೋದು. ಈ ರೀತಿಯಾದಂಥದ್ದು ಇನ್ನು ಫ್ಯೂ ಮಂತ್ಸ್ ನಿಮಗೆ ಅಲ್ಲಿ ಬದಲಾವಣೆನ ನೋಡ್ತೀರಾ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ನಿಮಗೇನಾದರೂ ಈ ಎನರ್ಜಿನ ನೀವು ಪಡ್ಕೋಬೇಕು ಅಂತ ಹೇಳಿದರೆ ನೀವು ಗಾರ್ಡಿಯನ್ ಏಂಜಲ್ ಅಂತ ಹೇಳಿ 111 ಅಂತ ಹೇಳಿ ನೀವು ಕಮೆಂಟ್ ಮುಖಾಂತರ ಈ ಎನರ್ಜಿನ ಪಡ್ಕೋಬೋದು ಅಂತ ಸಹಿತ ಹೇಳ್ಬೋದು. ಇನ್ನು ಒಂದು ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್. ಅಂದರೆ ನಿಮಗೆ ಯಾವುದೇ ಒಂದು ವಿಚಾರಕ್ಕೆ ಸಪೋರ್ಟ್ ಬೇಕಾಗಿತ್ತು, ಹೆಲ್ಪ್ ಬೇಕಾಗಿತ್ತು ಅಂತ ಹೇಳಿದರೆ ನೀವು ಕೇಳಿ ಆ ಹೆಲ್ಪನ್ನು ತಗೊಳ್ಳಿ. ಆ ಸಿಚುವೇಶನ್ನಿಗೆ ನೀವು ಸರಿಯಾದ ದಾರಿನ ಕಂಡುಕೊಳ್ಳಿ. ಇನ್ನು ನಿಮಗೆ ನಿಮ್ಮ ಲೈಫಲ್ಲಿ ನೀವು ಅಂದ್ಕೊಂಡಿರೋದನ್ನು ನೀವು ಅಚೀವ್ ಮಾಡ್ತೀರಾ ಅನ್ನೋದನ್ನು ಇಲ್ಲಿ ಏಂಜಲ್ಸ್ ಹೇಳ್ತಾ ಇದ್ದಾರೆ.
ಓಕೆ, ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾರೆ, ತುಂಬಾ ಚೆನ್ನಾಗಿ ಗೈಡೆನ್ಸ್ ಮಾಡಿದರು ನಿಮಗೆ. ಈ ರೀತಿಯಾದಂತಹ ಮೆಸೇಜಸ್ ನಿಮಗೆ ಪದೇ ಪದೇ ಬರ್ತಾ ಇರೋದ್ರಿಂದ ನಾನು ಹೇಳ್ತಾ ಇರೋದಿಷ್ಟೇ, ನಿಮ್ಮ ದೈವಶಕ್ತಿ ಯಾವುದಿದೆ ಆ ದೈವಶಕ್ತಿಯ ಹೆಸರನ್ನು ಮತ್ತು ಗಾರ್ಡಿಯನ್ ಏಂಜಲ್ಸ್ ಅಂತ ಹೇಳಿ ಕಮೆಂಟ್ ಮುಖಾಂತರ ನೀವು ಈ ಎನರ್ಜಿನ ಪಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್.